ನಮಸ್ತೆ ಸರ್. ನನ್ನ ಹೆಸರು ವೈಷ್ಣವಿ ಅಂತ ನನ್ನ ಹೆಸರು. ಇಲ್ಲಿಂದ ಗೊತ್ತಾಗುತ್ತೆ. ನಮ್ಮದು ಪ್ರಾಪರ್ ತುಮಕೂರು. ನಾನು ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು. ನಾಗರಬಾವಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಎಷ್ಟನೇ ವಾರ ಮೇಡಮ್? ಇದು ನಂದು 10ನೇ ವಾರ ಸರ್. ಹೌದು. ದೇವಸ್ಥಾನ ಬಗ್ಗೆ ಏನು ಗೊತ್ತಾಯ್ತು? ದೇವಸ್ಥಾನದಲ್ಲಿ ನಾನು ಹಳೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಒಬ್ಬರು ಅಂದರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನೋಡಿ ಅವರಿಗೆ ಗೊತ್ತಾಗಿದ್ದು. ಅವರು ನನಗೆ ರೆಫರ್ ಮಾಡಿದ್ರು. ತುಂಬ ಒಳ್ಳೆಯದಾಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ಅಂದರೆ ಸ್ಟಾರ್ಟಿಂಗ್ ಬಂದಾಗ ಕಾಯಿ ಕಟ್ಟಬೇಕಾಗತ್ತೆ. ಅಲ್ಲಿ ಸ್ವಾಮೀಜಿ ಇರ್ತಾರೆ, ಅವ್ರನ್ನ ಕೇಳಿ ಅವರು ಸಜೆಷನ್ ಮಾಡ್ತಾರೆ. ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳ್ಕೊಳ್ಳಿ, ಎಷ್ಟು ದಿನ ಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಅಷ್ಟು ದಿನ ಕಾಯಿ ಕಟ್ಟಿ ಅಂತ ಹೇಳಿದ್ರು. ಬಟ್ ನನಗೆ ಕಾಯಿ ಕಟ್ಟಿ ಒಂದು 2-3 ವಾರಕ್ಕೇ ನನಗೆ ಅದರ ರಿಸಲ್ಟ್ ಸಿಕ್ತು. ನನಗೆ ತುಂಬಾ ಖುಷಿ ಇದೆ. ಹೌದು. ಏನು ಸಂಕಲ್ಪ? ಅಂದರೆ ನನಗೆ ಬೇರೆ ಕಡೆ ಜಾಬ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ನನಗೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಂದು ಬೇರೆ ಕಡೆ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇತ್ತು ಮನೆಯಲ್ಲೆಲ್ಲ. ಅದು ಸಾಲ್ವ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ಎಷ್ಟೋ ದಿನದಿಂದ ಏನೇನೋ ಕನಸಿಟ್ಕೊಂಡಿದ್ದೆ, ಅದು ಯಾವುದೂ ಆಗ್ತಾ ಇರಲಿಲ್ಲ. ಅಂದರೆ ಅದೆಲ್ಲ ಹಂಗೆ ಪೆಂಡಿಂಗಲ್ಲೇ ಇತ್ತು. ಸೊ ಇವಾಗ ಎಲ್ಲ ಒಂದಾದ್ಮೇಲೆ ಒಂದು ಆಗ್ತಾ ಇದೆ. ನನಗೆ ತುಂಬಾ ಖುಷಿ ಇದೆ ಈ ದೇವಸ್ಥಾನಕ್ಕೆ ಬಂದು. ಮತ್ತೆ ಇನ್ನು ಬೇರೆ ಭಕ್ತಾದಿಗಳು ಬರ್ತಾರೆ, ಹಾಂ, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಾರೆ? ತುಂಬಾ ಒಳ್ಳೆಯದಾಗುತ್ತೆ ಇಲ್ಲಿ ಕಾಯಿ ಕಟ್ಟೋದಾದರೆ. ಕಾಯಿ ಕಟ್ಟಲಿಲ್ಲ ಅಂದ್ರೂ ಪರವಾಗಿಲ್ಲ, ತುಪ್ಪದ ದೀಪ ಇರುತ್ತೆ, ಅದನ್ನಾದ್ರೂ ಹಚ್ಬೋದು. ಅಂದರೆ 5 ದಿನ, 9 ದಿನ, 12 ದಿನ, 18 ದಿನ ಈ ಥರ ಇದೆ. ತುಪ್ಪದ ದೀಪ ಹಚ್ಚಿದ್ರೂ ಒಳ್ಳೆಯದಾಗುತ್ತೆ. ಮತ್ತು ಕಾಯಿ ಕಟ್ಟೋದ್ರಿಂದ ಅದ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ನಾವು ಇಲ್ಲಿ ಮೆಜೆಸ್ಟಿಕ್ ಏರಿಯಾ, ಚಿಕ್ಕಪೇಟ್, ಶೇಷಾದ್ರಿಪುರಂ. ನಮಗೆ ಹಿಂಗೆ ಇದರಲ್ಲಿ ನೋಡ್ಕೊಂಡು, ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಸಂಕಲ್ಪ ಮಾಡಿಕೊಂಡು 21 ವಾರ ಹೇಳಿದ್ರಿ ಇಲ್ಲಿ ಕಾಯಿ ಕಟ್ಟೋದು. ಎಲ್ಲ ಒಳ್ಳೇದಾಗ್ತಾ ಇದೆ ನಮಗೆ. ನಾವು 4 ಜನ ಮಾಡ್ತಾಯಿದ್ವಿ ಒಂದು ಫ್ಯಾಮಿಲಿಲಿ. ದೇವ್ರದ್ದು ನಂಬಿಕೆ ಮುಖ್ಯ. ನಮ್ದು ಇದು 20ನೇ ವಾರ. ಒಬ್ಬೊಬ್ರದ್ದು ಒಂದೊಂದು ವಾರ ಮಿಸ್ ಆಗಿರುತ್ತೆ. ನಮ್ದು 20ನೇ ವಾರ. ಹಾಂ ಹಾಂ. ನಮಗೆಲ್ಲ ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದೇವ್ರು ನಂಬಬೇಕಷ್ಟೇ. ನಾವು ಯಾರಿಗೇ ಆಗಲಿ ಒಂದು ನಂಬಿಕೆ ಮುಖ್ಯ. ನಾವು ಮಾಡಬೇಕು. ಹೇಳಿ, ಬರೋ ಭಕ್ತಾದಿಗಳು ಅದೇ ನಂಬಿಕೆ ಇಟ್ಕೊಂಡ್ಬಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತಲೇ ನಾವು ಹೇಳ್ತಾ ಇರೋದು. ನಮ್ಮದು ಇದೇ ಮನೆ ಪ್ರಾಬ್ಲಮ್ಗಳು, ಕೆಲಸದ್ದು, ಮಗುದು ಕೆಲಸ. ಮಗುದು ಸ್ವಲ್ಪ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಇಂಪ್ರೂವ್ಮೆಂಟ್ಸು ಆ ಥರ ಎಲ್ಲ ಆಯಿತು. ಪರವಾಗಿಲ್ಲ, ರಾಯರು ಇದ್ದಾರೆ ಅಂತ ನಾವು ನಂಬಿದ್ದೀವಿ ಅಷ್ಟೇ. ಅವ್ರ ಮೇಲೆ ಭಾರ ಹಾಕಿದ್ದೀವಿ, ದೇವರು ನಡೆಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ನಾವು.